Namaste friends, welcome to Dhoni Classes Jevargi. Today we will be continuing with the chapter Complex Numbers and Quadratic Equations, in which we will be having the basic problems on iota. The question is, express the following in the form of a plus ib, where a and b belongs to real numbers. The question number 1 is I to the power 103. To solve this one, we will be having the following formulas. I to the power 1 is equal to I square is equal to minus 1, I to the power 3 is equal to minus I, then I to the power 4 is equal to 1. These are the formulas. With the help of these formulas, the general formulas are I to the power 4k is equal to 1, I to the power 4k plus 1 is equal to I, then I to the power 4k plus 2 is equal to minus 1, then I to the power 4k multiples of 4k plus 3 is equal to minus I. ನಾವೇನು ಮಾಡಬೇಕು, ಈ ಒಂದು ಪ್ರಶ್ನೆಯನ್ನು ಬಿಡಿಸಬೇಕು ಅಂತಂದರೆ ಈ ಪವರ್ ಏನದಲ್ರಿ, ಪವರನ್ನು ನಾನು 4k ಪ್ಲಸ್ 1 ಅಥವಾ 4k ಪ್ಲಸ್ 2 4k ಪ್ಲಸ್ 3 ಈ ಜನರಲ್ ಫಾರ್ಮುಲಾಗಳಿಂದ ನಾನು ಬಿಡಿಸ್ಕೊತ ಹೋಗಬೇಕು. ಹಾಗಾಗಿ ಅದಕ್ಕೆ ಏನು ಮಾಡ್ತೀವಿ, ಐ ಟು ದಿ ಪವರ್ 103 ಅನ್ನು ಹೆಂಗೆ ಬರಿಬೋದು, 100 ಪ್ಲಸ್ 3 ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು ಐ ಟು ದಿ ಪವರ್ 100 ಹೆಂಗೆ ಬರಿಬೋದು, 25 ಇಂಟು 4 ಪ್ಲಸ್ 3 ಅಂತ ಬರಿಬೋದು. ಅಂದರೆ ಇಲ್ಲಿ 4ರ ಗುಣಕದ ಓಕೆ ದ ಮಲ್ಟಿಪಲ್ ಆಫ್ 4, ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಐ ಟು ದಿ ಪವರ್ 4k ಪ್ಲಸ್ 3, ಐ ಟು ದಿ ಪವರ್ 4k ಪ್ಲಸ್ 3. ವಿ ನೋ ದ್ಯಾಟ್ ಐ ಟು ದಿ ಪವರ್ 4 is nothing but ಐ ಟು ದಿ ಪವರ್ 4k ಪ್ಲಸ್ ಐ ಟು ದಿ ಪವರ್ ಓಕೆ ಇಂಟು, ಸಿನ್ಸ್ ಇಟ್ ಈಸ್ ಪ್ಲಸ್ ದೇರ್ ಇಂಟು ಐ ಟು ದಿ ಪವರ್ 3. ಹೌದಿಲ್ರಿ, ಏನು ಫಾರ್ಮುಲಾ, ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್. ಹಂಗೆ ಇಲ್ಲಿ ಏನಾಗ್ತದೆ, ಐ ಟು ದಿ ಪವರ್ 4k ಪ್ಲಸ್ 3 ಅನ್ನು ಹೆಂಗೆ ಬರಿಬೋದು, ಐ ಟು ದಿ ಪವರ್ 4k ಇಂಟು ಐ ಟು ದಿ ಪವರ್ 3 ಅಂತ ನಾವು ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು ಐ ಟು ದಿ ಪವರ್ 4k ವ್ಯಾಲ್ಯೂ ಏನದ ರೀ, 1 ಅದ ನೋಡ್ರಿ, ಐ ಟು ದಿ ಪವರ್ 4k ಅಂತಂದ್ರೆ 1 ಅಂತ ಬಂತು, ಇಂಟು ಐ ಕ್ಯೂಬ್ ವ್ಯಾಲ್ಯೂ ಏನದ ನೋಡ್ರಿ, ಐ ಕ್ಯೂಬ್ ವ್ಯಾಲ್ಯೂ ಮೈನಸ್ ಐ ಅದ, ಮೈನಸ್ ಐ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಐ ಇಂಟು 1 ಏನು ಬಂತು ರೀ, ಮೈನಸ್ ಐ ಅಂತ ಬಂತು. ಉತ್ತರ ಏನು ಬಂತು, ಮೈನಸ್ ಐ. ನಾವು ಡೈರೆಕ್ಟಾಗಿ ಇಲ್ಲಿಂದ ಈ ಫಾರ್ಮುಲಾ ಉಪಯೋಗ ಮಾಡಿ ಡೈರೆಕ್ಟಾಗಿ -1 ಅಂತಲೂ ಕೂಡ ನಾವು ಬರಿಬಹುದು. ಅದು ಬ್ರ್ಯಾಕೆಟ್ ಒಳಗೆ ಆ ಫಾರ್ಮುಲಾನ ನಾವು ಮೆನ್ಷನ್ ಮಾಡಬೇಕಾಗ್ತದೆ. ಅಂದರೆ ಉತ್ತರ ಏನು ಬಂತು ರೀ, ಐ ಟು ದಿ ಪವರ್ 103 ಅಂತಂದ್ರೆ ಮೈನಸ್ ಐ ಅಂತ ಬಂತು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಪ್ರಶ್ನೆ 2 ನೋಡಿದಾಗ ಏನೈತ್ರಿ, ಪ್ರಶ್ನೆ 2 ಮೈನಸ್ ಆಫ್ ರೂಟ್ -1 ಹೋಲ್ ಟು ದಿ ಪವರ್ 4x ಪ್ಲಸ್ 3 ಹೋಲ್ ಟು ದಿ ಪವರ್ 4x ಪ್ಲಸ್ 3. ಟು ಸಾಲ್ವ್ ದಿಸ್ ಒನ್, ಓಕೆ, ವಾಟ್ ಈಸ್ ದ ಕ್ವಶನ್, ಮೈನಸ್ ಅಂಡರ್ ರೂಟ್ ಆಫ್ -1 ಹೋಲ್ ಟು ದಿ ಪವರ್ 4x ಪ್ಲಸ್ 3. ದಿಸ್ ಈಸ್ ಈಕ್ವಲ್ ಟು, ಇದನ್ನು ನಾವು ಯಾವ ಥರ ಬರಿಬೋದು, ಮೈನಸ್ ಆ್ಯಸ್ ಇಟ್ ಈಸ್ ಬರಿತೀನಿ ರೀ. ರೂಟ್ -1 ಅಂದ್ರೆ ಏನು, ರೂಟ್ -1 ಅಂತಂದ್ರೆ ಅಯೋಟಾ. ಆಲ್ರೆಡಿ ಗೊತ್ತದ, ವಿ ಆಲ್ರೆಡಿ ನೋ ದ್ಯಾಟ್ ರೂಟ್ -1 ಈಸ್ ಈಕ್ವಲ್ ಟು ಐ. ಬೈ ರಿಮೂವಿಂಗ್ ರೂಟ್ -1 ಐ ವಿಲ್ ಬಿ ಸಬ್ಸ್ಟಿಟ್ಯೂಟಿಂಗ್ ಐ, ದೇರ್ ಫೋರ್ 4x ಪ್ಲಸ್ 3. ಇದನ್ನು ಮತ್ತೆ ನಾವು ಯಾವ ಥರ ಬರಿಬೋದು, a to the power m plus 1 a to the power m into a to the power n, therefore minus I whole to the power 4x into minus I whole to the power 3 ಅಂತ ನಾವು ಬರಿಬಹುದು. ಓಕೆ, ದಿಸ್ ಈಸ್ ಈಕ್ವಲ್ ಟು ಮೈನಸ್ ಐ ಅನ್ನು ಹೆಂಗೆ ಬರಿಬೋದು ನಾನು, -1 ಇಂಟು 4x I to the power 4x ಇಂಟು ಮೈನಸ್ ಐನ ಹೆಂಗೆ ಬರಿಬೋದು, -1 to the power 3 ಇಂಟು I to the power 3 ಅಂತ ನಾವು ಬರಿಬೋದು. ಏನು ಮಾಡಿದೆ ನಾನು, ಮೈನಸ್ ಐ ಅದಂದ್ರೆ ಮೈನಸ್ ಐ ಹೆಂಗೆ ಬರಿಬೋದು, ಮೈನಸ್ ಐ ಇಸ್ ಈಕ್ವಲ್ ಟು -1 ಇಂಟು ಐ ಅಂತ ಬರಿಬೋದು. ಹೌದಾ, ಹಾಗಾಗಿ ಇಲ್ಲಿ ಪವರ್ 3 ಇತ್ತಂದ್ರೆ ಇದಕ್ಕೂ ಕೂಡ ಪವರ್ 3 ಆಗ್ತದೆ, ಇದಕ್ಕೂ ಕೂಡ ಪವರ್ 3 ಆಗ್ತದೆ. ಅದನ್ನು ಇಲ್ಲಿ ನಾನು ಬಿಡಿಸ್ಕೊತ ಹೋಗಿದ್ದೀನಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ನೆಗೆಟಿವ್ ನಂಬರ್ದು ಪವರ್ ಈವನ್ ನಂಬರ್ ಇದ್ರೆ ಅದು ಪಾಸಿಟಿವ್ ಆಗ್ತದೆ ರೀ. ನೆಗೆಟಿವ್ ನಂಬರ್ದು ಪವರ್ ಈವನ್ ಇದ್ರೆ ಏನಾಗ್ತದ, ಆನ್ಸರ್ ಪಾಸಿಟಿವ್ ಬರ್ತದ. ಆಮೇಲೆ ನೆಗೆಟಿವ್ ನಂಬರ್ದು ಪವರ್ ಆಡ್ ಇತ್ತಂದ್ರೆ ಅವಾಗೇನು ಬರ್ತದೆ, ಆನ್ಸರ್ ನೆಗೆಟಿವ್ ಬರ್ತದ.
ಹೌದಾ? ಹಾಗಿದ್ರೆ ಇಲ್ಲಿ ನೆಗೆಟಿವ್ ನಂಬರ್ದ ಪವರ್ ಈವನ್ ಅದ 4x ಅಂದ್ರೆ ಮಲ್ಟಿಪಲ್ಸ್ ಆಫ್ 4 ಅದ. ಹಂಗಿದ್ರೆ ನಾ ಏನು ಬರಿಬೋದು, ಇದನ್ನು ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಯಿತು ಇಂಟು i to the power 4k ಅಂದಂಗೆ 4x i to the power 4k ಅದು ಏನಪ್ಪ 1 ಅಂತ ಬರ್ತದೆ. i to the power 4k ಅಂದರೂ ಕೂಡ 1 ಫಾರ್ಮುಲಾ ಐತಿ. ನೆಕ್ಸ್ಟ್ ಇಂಟು ಇಲ್ಲಿ ಆಡ್ ನಂಬರ್ ಅದ, ಪವರ್ನು ಆಡ್ ಅದ, ಸಾರಿ ಮೈನಸ್ ಅದ, ಪವರ್ ಆಡ್ ಅದ. ಮೈನಸ್ ಪವರ್ ಆಡ್ ಇದ್ರೆ ಏನು ಬರ್ಬೇಕು ನಮ್ಗೆ, ಮೈನಸ್ ಬರಬೇಕು. ಅಂದ್ರೆ ಇದ್ರ ಬದಲು ಏನು ಬರಲಿ, ನಾನು -1 ಅಂತ ಬರಿತೀನಿ. ಐ ಕ್ಯೂಬ್ ಅಂದ್ರೆ ಏನು, ಐ ಕ್ಯೂಬ್ ಅಂದ್ರೆ -i. ಆಲ್ರೆಡಿ ಗೊತ್ತದ ನಮ್ಗೆ ಐ ಕ್ಯೂಬ್ ಅಂದ್ರೆ -i ಅಂತ ಹೇಳಿ. ದಿಸ್ ಇಸ್ ಈಕ್ವಲ್ ಟು 1 ಇಂಟು 1 1 1 ಇಂಟು -1 -1 ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು i ಅಂತ ಬಂತು. ಉತ್ತರ ಏನು ಬರ್ತದೆ, ಇದು i ಅಂತ ಬರ್ತದೆ. ಈ ಮೈನಸ್ ಐಯನ್ನು ನಾವೇನು ಮಾಡಬೇಕು, a ಪ್ಲಸ್ ಐ ಬಿ ರೂಪದೊಳಗೆ ಬರೀಬೇಕು. ವಿ ಹ್ಯಾವ್ ಟು ರಿಪ್ರೆಸೆಂಟ್ ಐ ಆ್ಯಸ್ a ಪ್ಲಸ್ ಐ ಬಿ. ಫಾರ್ ದ್ಯಾಟ್ ದಿಸ್ ಇಸ್ ಈಕ್ವಲ್ ಟು ದ ರಿಯಲ್ ಪಾರ್ಟ್ ಈಸ್ 0. ಇದಕ್ಕೆ ರಿಯಲ್ ಪಾರ್ಟ್ ಇಲ್ಲ. ಐ ಅಂತಕ್ಕಂಥದ್ದು ಹೆಂಗೆ ಬರಿಬೋದು, ನಾನು 0 ಪ್ಲಸ್ ಐ ಅಂತ ಬರಿಬೋದು. ಯಾಕಂದರೆ ರಿಯಲ್ ಪಾರ್ಟ್ 0 ಅದ, ಐ ಅಂದರೆ ಇಮ್ಯಾಜಿನರಿ ಪಾರ್ಟ್ 0 ಪ್ಲಸ್ ಐ. ಆಗಲೇ ಆನ್ಸರ್ ಬಂದಿತ್ತು, ಇದಕ್ಕೇನು ಬಂದಿತ್ತು ಆನ್ಸರ್ -i ಅಂತ ಬಂದಿದ್ದು. ಅದನ್ನ ಹೆಂಗೆ ಬರಿಬೋದು, 0 - i ಅಂತ ನಾವು ಬರಿಬೋದು. ಅಂದ್ರೆ ಇದೇನಾಗ್ತದ, a ಪ್ಲಸ್ ಐ ಬಿ ಅಂದಂಗೆ. ಐ ಬಿ ಅಂತಂದ್ರೆ ಏನಾಗ್ತದ, 1 ಅಂತ ಆಗ್ತದ. ಐ ಇಂಟು 1 ಅಂದರೆ ಇಲ್ಲಿ ಬಿ ಅಂದ್ರೆ 1, ಎ ಅಂತಂದ್ರೆ 0. ಅರ್ಥ ಆಯ್ತಾ? ಇಲ್ಲೂ ಕೂಡ ಎ ಅಂತಂದ್ರೆ 0, ಬಿ ಅಂತಂದ್ರೆ 1 ಅಂತ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಏನಾದರೆ ಮುಂದಿನ ಪ್ರಶ್ನೆ, i to the power 29 ಪ್ಲಸ್ 1 ಡಿವೈಡೆಡ್ ಬೈ i to the power 29 ಅಂತ ಅದ. ಅಂದ್ರೆ ಇಲ್ಲಿ ಮೊದಲು ನಾವು ಲಸ ತೆಗಿಬೇಕು. ಲಸ ತೆಗೆದು ಈ ಪ್ರಶ್ನೆಯನ್ನು ಬಿಡಿಸ್ಕೊಂತ ಹೋಗಬೇಕು. ಯಾವ ಥರ ಅಂತಂದರೆ, i to the power 29 ಪ್ಲಸ್ 1 ಡಿವೈಡೆಡ್ ಬೈ i to the power 29 ಈಸ್ ಈಕ್ವಲ್ ಟು, ಇಲ್ಲಿ ಏನಿಲ್ಲ ಅಂದ್ರೂ ಒಂದಿರ್ತದ, ಹೌದಾ, ಡಿನಾಮಿನೇಟರ್. ಹಾಗಾಗಿ ಓರೆ ಗುಣಾಕಾರ ಮಾಡಿದಾಗ ಏನಾಗ್ತದ, i to the power 29 ಸ್ಕ್ವಯರ್ ಆಗ್ತದೆ. ಇದು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ i to the power 29 ಅಂತ ಬಂತು. ಓಕೆ, i to the power 29 ಹೆಂಗೆ ಬರಿಬೋದು, 29 ಇಂಟು 2 58, i to the power 58, i to the power 58 i to the power 58 ಪ್ಲಸ್ 1 ಡಿವೈಡೆಡ್ ಬೈ i to the power 29 ಅಂತ ನಾನು ಬರ್ತೀನಿ. i to the power 58 ಹೆಂಗೆ ಬರಿಬೋದು, 4ರ ಗುಣಕಗಳು, ಹೌದಾ, ಮಲ್ಟಿಪಲ್ಸ್ ಆಫ್ 4 ಆಗಿ ಕನ್ವರ್ಟ್ ಮಾಡ್ಬೇಕು. ನಾನು 58 ಮಲ್ಟಿಪಲ್ಸ್ ಆಫ್ 4 ಆಗಿ ಕನ್ವರ್ಟ್ ಆಗಿ ಮಾಡ್ಬೇಕಂದ್ರೆ ಏನು ಮಾಡ್ತೀಯಾ, i to the power 58 58 ಈಸ್ ಈಕ್ವಲ್ ಟು 56 ಪ್ಲಸ್ 2 ಅಂತ ಬರಿಬೋದಾ. 56 ಹೆಂಗೆ ಬರಿಬೋದು, 4 ಇಂಟು 14 ಪ್ಲಸ್ 2 ಅಂತ ಬರಿಬೋದಾ. ಅಂದ್ರೆ 14 4 56. ಈ 56 ಅಂತಕ್ಕಂಥದ್ದನ್ನು 4ರ ಗುಣಕಗಳಾಗಿ ಮಾಡಿದೆ ನಾನು. ಯಾಕಂದ್ರೆ 4k ಆ ಒಂದು ರೂಪದೊಳಗೆ ಬರಿಬೇಕು ನಾನು, ಹೌದಿಲ್ಲ, ಆ ಸ್ಟ್ಯಾಂಡರ್ಡ್ ರೂಪದೊಳಗೆ ತರಬೇಕು ನಾನು. ಇದಕ್ಕೆ ತರಬೇಕು ಅಂತಂದ್ರೆ 4 ಇಂಟು 14 56. ಇದನ್ನ ಹೆಂಗೆ ಬರಿತೀಯಾ, 58 4 ಇಂಟು 14 ಪ್ಲಸ್ 2 ಆಮೇಲೆ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ i to the power 29 ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು, ಇದನ್ನ ಹೆಂಗೆ ಬರಿತೀವಿ, i to the power 4 ಇಂಟು 14 ಅಂದರೆ 4k ಅಂತ ಬರೀಲ್ಲ. ಯಾಕೆ, ಮಲ್ಟಿಪಲ್ಸ್ ಆಫ್ 4 ಐತಿ, 4k. ಆಮೇಲೆ ಇಂಟು ಇನ್ನು ಏನು ಉಳಿತದ, ಪ್ಲಸ್ 2 ಉಳಿತದ. ಹೆಂಗೆ ಬರಿಬೋದು, i to the power 2 ಅಂತ ಬರಿಬೋದು. i to the power 2 i to the power 4k ಅಂತ ನಾನು ಬರಿತೀನಿ. ಹೋಲ್ ಡಿವೈಡ್ ಬೈ i to the power 29 ಅಂತ ಬರಿತೀನಿ. ಸರ್ ಇದನ್ನ ಯಾಕೆ ಚೇಂಜ್ ಮಾಡಿಲ್ಲ ಹೇಳ್ತೀನಿ. ಓಕೆ, ದಿಸ್ ಇಸ್ ಈಕ್ವಲ್ ಟು i to the power 4k ಅಂತಂದ್ರೆ ವ್ಯಾಲ್ಯೂ ಏನು 1 ಅದ. ಆಮೇಲೆ ಇಲ್ಲಿ ಪ್ಲಸ್ 1 ಬಿಟ್ಟಿದ್ದೀವಿ ನೋಡಿ ಇಲ್ಲಿ. ಇದನ್ನು 4k ಇದನ್ನು ಬರ್ತಿದ್ವಿ, ಪ್ಲಸ್ 2 ಇದನ್ನು ಇಲ್ಲಿ ಬರ್ಕೊಂಡಿದ್ವಿ, ಇದೊಂದು ಬಿಟ್ಟಿದ್ದೀವಿ ಇಲ್ಲಿ, ಅದಕ್ಕೆ ಪ್ಲಸ್ 1 ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು i to the power 4k ಅಂತಂದ್ರೆ 1 ಇಂಟು i ಸ್ಕ್ವೇರ್ ಅಂದ್ರೆ ಏನ್ರಿ, i ಸ್ಕ್ವೇರ್ ಅಂದ್ರೆ -1 ಆಮೇಲೆ ಇಲ್ಲಿಂದ ಇನ್ನೊಂದು ಪ್ಲಸ್ 1 ಅದ, ಹೋಲ್ ಡಿವೈಡೆಡ್ ಬೈ i to the power 29 ಅಂತ ಆಯಿತು. ದಿಸ್ ಇಸ್ ಈಕ್ವಲ್ ಟು 1 ಇಂಟು 1 ಮೈನಸ್ ಅದಿಲ್ಲ, ಅದಕ್ಕೆ ಏನು ಬರ್ತದೆ, -1 ಪ್ಲಸ್ 1 ಡಿವೈಡೆಡ್ ಬೈ i to the power 29. ದಿಸ್ ಇಸ್ ಈಕ್ವಲ್ ಟು 0 ಡಿವೈಡ್ ಬೈ i to the power 29. 0 ಡಿವೈಡ್ ಬೈ ಸಮಥಿಂಗ್ ಅಂತಂದ್ರೆ 0 ಬರ್ತದೆ ಆನ್ಸರ್. ಆ 0ನ ನಾನು a ಪ್ಲಸ್ ಐ ಬಿ ಒಳಗೆ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ತೀಪ್ಪ, 0 ಈಸ್ ಈಕ್ವಲ್ ಟು 0 ಪ್ಲಸ್ i 0, ಹೌದಾ. ಯಾಕಂದ್ರೆ ಅದ್ರದ್ದು ರಿಯಲ್ ಪಾರ್ಟು 0ನೇ, ಇಮ್ಯಾಜಿನರಿ ಪಾರ್ಟು 0ನೇ. ಅದರಿಂದ ಹೆಂಗೆ ಬರಿಬೋದು, a ಪ್ಲಸ್ ಐ ಬಿ ಈಸ್ ಈಕ್ವಲ್ ಟು ಏನಂತ ಬರೀಬೇಕು, 0 ಪ್ಲಸ್ i 0 ಅಂತ ನಾವು ಬರಿಬಹುದು. ಮುಂದಿನ ಪ್ರಶ್ನೆ ನೋಡೋಣಂತೆ. ನೆಕ್ಸ್ಟ್ ಕ್ವಶನ್ ಈಸ್
ಫೈಂಡ್ ದ ವ್ಯಾಲ್ಯೂ ಆಫ್ I to the power 19 ಪ್ಲಸ್ 1 ಡಿವೈಡೆಡ್ ಬೈ I ಹೋಲ್ ಟು ದಿ ಪವರ್ 25 ಹೋಲ್ ಟು ದಿ ಪವರ್ 2. ಇದನ್ನು ನಾವು ಯಾವ ಥರ ಬಿಡಿಸ್ಬೇಕಂದ್ರೆ ಮೊದಲು ಬ್ರಾಕೆಟ್ ಒಳಗಿಂದ ಬಿಡಿಸೋಣಂತ, ಆಮೇಲೆ ಹೋಲ್ ಬ್ರಾಕೆಟ್ ಇದು ಸ್ಕ್ವೇರ್ ಅದಲ್ಲ ಅದು ನಂತರ ಬಿಡಿಸೋಣಂತ. ಒಳಗಡೆ ಇದು ಬ್ರಾಕೆಟ್ ನೋಡೋಣ. ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ I to the power 29 ಕ್ಯಾನ್ ಬಿ ರಿಟನ್ ಆಸ್ I to the power 4 into 4 plus 3 ಬರಿಬೋದಾ? 4 4s 16, 16 plus 3 19 ಅಂತ ಆಯಿತು. ಪ್ಲಸ್ 1 ಡಿವೈಡೆಡ್ ಬೈ I ಹೋಲ್ ಟು ದಿ ಪವರ್ 25 ಹೆಂಗೆ ಬರಿಬೋದು? 6 into 4 plus 1, 6 4s 24 plus 1 25 ಹೋಲ್ ಟು ದಿ ಪವರ್ 2 ಅಂತ ನಾನು ಬರೀತೀನಿ. ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ I to the power 4 to the power 4 into 4 ಅಂದರೆ 4k ಅಂದಂಗೆ, ಅಂದರೆ 4k ಆಮೇಲೆ ಇಂಟು I to the power ಇನ್ನೊಂದೇನದ 3 ಅಂತದ, ಹೌದಾ? ಇಲ್ಲಿ ಮೇಲ್ಗಡೆ ಪ್ಲಸ್ ಇದ್ರೆ ಇಲ್ಲಿ ಇಂಟು ಆಗ್ತದೆ, ಫಾರ್ಮುಲಾ ಗೊತ್ತದ ನಿನಗೆ. ನೆಕ್ಸ್ಟ್ ಪ್ಲಸ್ ಇನ್ ಬ್ರಾಕೆಟ್ 1 ಡಿವೈಡೆಡ್ ಬೈ 6 to the power 4k. ಈಗ ಮೇಲ್ಗಡೆ ಏನೇ ಸ್ಕ್ವೇರ್ ಮಾಡಿದ್ರು ಒಂದೇ ಬರ್ತದೆ. 1ಕ್ಕೆ ಸ್ಕ್ವೇರ್ ಮಾಡು, ಕ್ಯೂಬ್ ಮಾಡು, ಏನು ಬೇಕಾದರೂ ಇಲ್ಲಿ ಪವರ್ ಇಟ್ಕೋ ಒಂದೇ ಬರ್ತದೆ ಆನ್ಸರ್. ಹಾಗಾಗಿ ನಾನು ಅದನ್ನು ಮುಟ್ಟಕ್ಕೆ ಹೋಗಂಗಿಲ್ಲ. ಡೈರೆಕ್ಟಾಗಿ I to the power ಏನು ಉಳಿತು? 4k, ಹೌದಾ? 4 into 6 ಇದಿಲ್ಲ 4k, ಆಮೇಲೆ ಇಂಟು ಇನ್ನೊಂದೇನು ಬರ್ತದಪ್ಪ I to the power 1 ಅಂತ ಬರ್ತದೆ. ಏನು ಮಾಡಿದೆ ಇಲ್ಲಿ 4k ಅದ, 4k ಇಟ್ಟಿದ್ದೀನಿ, ಆಮೇಲೆ ಇಂಟು ತೊಗೊಂಡಿದ್ದೀನಿ. ಯಾಕೆ ಇಲ್ಲಿ ಪ್ಲಸ್ ಅದ, ಪವರ್ ಪ್ಲಸ್ ಇದರಲ್ಲಿ ಬೇಸ್ ಇಂಟು ಆಗ್ತದೆ. ಹಾಗಾಗಿ I to the power 4k ಇಂಟು I to the power 1 ಅಂತಾಯಿತು, ಹೋಲ್ ಸ್ಕ್ವೇರ್ ಅಂತ ನಾನು ಬರಿತೀನಿ. ನೆಕ್ಸ್ಟ್ ಮುಂದೆ ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ I to the power 4k ವ್ಯಾಲ್ಯೂ ಏನ್ರಿ? I to the power 4k ವ್ಯಾಲ್ಯೂ 1. ಹಾಗಾಗಿ 1 ಇಂಟು I ಕ್ಯೂಬ್ ವ್ಯಾಲ್ಯೂ ಏನ್ರಿ? I ಕ್ಯೂಬ್ ವ್ಯಾಲ್ಯೂ ಅಂದ್ರೆ I ಸ್ಕ್ವೇರ್ ಅಂದ್ರೆ -1 ಇಂಟು I ಮೈನಸ್ I ಅಂದರೆ I ಕ್ಯೂಬ್ ವ್ಯಾಲ್ಯೂ ಏನ್ರಿ? -I ಅಂತ ಬರ್ತದೆ. ಪ್ಲಸ್ ಇನ್ ಬ್ರಾಕೆಟ್ 1 ಡಿವೈಡೆಡ್ ಬೈ I to the power 4, I to the power 4 ಅಂತಂದ್ರೆ 1 ಇಂಟು I to the power 1 ಇಸ್ ನಥಿಂಗ್ ಬಟ್ I. ಓಕೆ, ನೆಕ್ಸ್ಟ್ ಹೋಲ್ ಟು ದಿ ಪವರ್ 2. ದಿಸ್ ಈಸ್ ಈಕ್ವಲ್ ಟು -I into 1 minus I plus 1 divided by I into 1 I only whole square. ನೆಕ್ಸ್ಟ್ ಇಲ್ಲೇನಿಲ್ಲ ಅಂದ್ರೂ ಛೇದ 1 ಇರ್ತದೆ. ಹಾಗಾಗಿ ಓರೆ ಗುಣಾಕಾರ ಮಾಡೋಣಂತ. ಕ್ರಾಸ್ ಮಲ್ಟಿಪ್ಲೈಯಿಂಗ್ I into I minus I square plus 1 into 1 divided by I into 1 I whole square. Therefore this is equal to I square ವ್ಯಾಲ್ಯೂ -1, I square ವ್ಯಾಲ್ಯೂ -1, ಆಲ್ರೆಡಿ ಇಲ್ಲೊಂದು ಮೈನಸ್ ಅದ. ಹಾಗಾಗಿ ನಾನು ಏನು ಬರ್ತೀನಿ ಈಗ ಇನ್ ಬ್ರಾಕೆಟ್ ಮೈನಸ್ ಆಫ್ I ಸ್ಕ್ವೇರ್ ಅಂದ್ರೆ -1, ಆಮೇಲೆ ಪ್ಲಸ್ I ಡಿವೈಡೆಡ್ ಬೈ I ಹೋಲ್ ಟು ದಿ ಪವರ್ 2 ಅಂತ ಬರಿತೀನಿ. ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಮೇಲೆ ಪ್ಲಸ್ 1 ಡಿವೈಡೆಡ್ ಬೈ I ಹೋಲ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ 1 ಏನು ಬರ್ತದೆ ರೀ? 2 ಡಿವೈಡ್ ಬೈ I ಹೋಲ್ ಸ್ಕ್ವೇರ್ ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4 ಅಂತ ಬಂತು. I ಸ್ಕ್ವೇರ್ ಅಂತಂದ್ರೆ I ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡ್ತೀನಿ ನಾನು. ದಿಸ್ ಈಸ್ ಈಕ್ವಲ್ ಟು 4 I ಸ್ಕ್ವೇರ್ ಅಂದ್ರೆ ಏನು ರೀ? -1, 4 ಡಿವೈಡೆಡ್ ಬೈ -1 ದಟ್ ಈಸ್ -4. ದ ಆನ್ಸರ್ ವಿಲ್ ಬಿ -4. ಈ ಪ್ರಶ್ನೆಗೆ ಉತ್ತರ ಏನು ಬರ್ತದೆ ರೀ? -4 ಅಂತ ಬರ್ತದೆ. ಮುಂದಿನ ಪ್ರಶ್ನೆ ಏನು ನೋಡೋಣಂತೆ. Okay, the next question is find the real value of a for which 3i cube minus 2ai square plus 1 minus ai plus 5 is real. Okay, the solution is 3i cube minus 2ai square plus 1 minus a into I plus 1. This is equal to 3 as it is. I cube value is minus I. I cube value is minus I. Therefore minus 2a. I square value is -1 plus 1 minus a into I plus 5. This is equal to minus into 3 minus 3i minus into minus plus 2a plus 1 minus a into I plus 5. In this we will be separating real part separate, imaginary part separate. ಇದರೊಳಗೆ ನಾವೇನು ಮಾಡೋಣ? ರಿಯಲ್ ಪಾರ್ಟ್ಗಳನ್ನ ಸಪ್ರೇಟ್ ಮಾಡೋಣ, ಇಮ್ಯಾಜಿನರಿ ಪಾರ್ಟ್ಸ್ ಏನು I ಅಂತ ಬರಲ್ಲ ಅವೆಲ್ಲ ಸಪ್ರೇಟ್ ಮಾಡೋಣ ಅಂತ್ರಿ. ಅವಾಗ ಏನಾಗುತ್ತೆ ನೋಡ್ರಿ, 2a plus 5
ಇದು ರಿಯಲ್ ಅದ, ಇದು ರಿಯಲ್ ಅದ. ಇಮ್ಯಾಜಿನರಿ ಪಾರ್ಟ್ ಯಾವುದವ? ಇದು ಇದರೊಳಗೆ ಏನು ಕಾಮನ್ ಅದ ರೀ? ಇವೆರಡರೊಳಗೆ ಕಾಮನ್ ಇರೋದು ಐ ಪ್ಲಸ್ ಐ ಕಾಮನ್ ತೆಗಿತೀನಿ. ಅವು ಬ್ರ್ಯಾಕೆಟ್ ಒಳಗೆ ಏನು ಉಳಿತದ? 1 ಮೈನಸ್ ಎ ಮೈನಸ್ 3. ಯಾಕೆ ಪ್ಲಸ್ ಐ ಕಾಮನ್ ತೆಗೆದಂದ್ರೆ -3. ಓಕೆ. ಆಮೇಲೆ ಇಲ್ಲೇನಂತಾರೆ ಅವರು? ರಿಯಲ್ ಪಾರ್ಟ್ ಅಂತಾರೆ, ವಿಚ್ ಈಸ್ ಹ್ಯಾವಿಂಗ್ ರಿಯಲ್ ಪಾರ್ಟ್. ಇದಕ್ಕೆ ರಿಯಲ್ ಪಾರ್ಟ್ ಅಷ್ಟೇ ಅದಂತ, ಇಮ್ಯಾಜಿನರಿ ಪಾರ್ಟ್ ಇಲ್ಲ. ಇಮ್ಯಾಜಿನರಿ ಪಾರ್ಟ್ ನಾನು 0 ಅಂತ ತಗೋಬೇಕು. ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ರಿಯಲ್ ಪಾರ್ಟ್, ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ real part, therefore imaginary part is 0, therefore I in bracket 1 minus a minus 3 is equal to 0 ಅಂತ ತೋತೀನಿ ನಾನು, therefore ಅಂತ. ನೆಕ್ಸ್ಟ್ ಇಂಟು ಐ ಕಡೆ ಬಂದರೆ ಡಿವೈಡೆಡ್ ಬೈ ಆಗ್ತದ, 0 ಬೈ ಐ ಅಂತಂದರೆ 0 ಆಗ್ತದ. 1 ಮೈನಸ್ ಎ ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತ ಆಯಿತು. ಆಮೇಲೆ -3 ಒಳಗೆ 1 ಹೋದ್ರೆ -2 ಬರ್ತದೆ. ಮೈನಸ್ ಎ ಮೈನಸ್ 2 ಇಸ್ ಈಕ್ವಲ್ ಟು 0 ಅಂತ ಬರೀತೀನಿ. -2 ಆ ಕಡೆ ಹೋದಾಗ -a ಇಸ್ ಈಕ್ವಲ್ ಟು +2 ಆಗ್ತದೆ. ಎ ಇಸ್ ಈಕ್ವಲ್ ಟು -2 ಅಂತ ಬಂತು. ಅಂದರೆ ಇಲ್ಲಿ ಎ ನ ಬೆಲೆ ಏನು ಬರ್ತದೆ? -2 ಅಂತ. ವಿಡಿಯೋದಲ್ಲಿ ನಾವು ಈ ಒಂದು ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡ್ಕೊತ ಹೋಗೋಣ ಅಂತ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿತ್ತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.